ಇವತ್ತು ಫಸ್ಟ್ ನಾನು ಮಾಡಿದ ಕೆಲಸನೇ ನನ್ನ ಬೈಕ್ಗೆ ಚೈನ್ ಲೀವ್ ಮಾಡಿದ್ದು. ಚೈನ್ ಲೀವ್ ಮಾಡಿ ತುಂಬ ದಿವಸ ಆಗಿಬಿಟ್ಟಿತ್ತು. ಚೈನ್ ಎಲ್ಲ ಫುಲ್ ಸೌಂಡ್ ಬರ್ತಾಯಿತ್ತು. ಹಾಗೆ ಗಾಡಿ ಸ್ಟಾರ್ಟ್ ಮಾಡಿ ಚೈನ್ ಲೀವ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಕಾರ್ನೆಲ್ಲ ವಾಶ್ ಮಾಡಿ ನೀಟಾಗಿ ಡಿಕ್ಕಿಗೆ ಲೋಡ್ ಮಾಡಿದೆ. ನಮ್ಮ ಮನೆ ಪಕ್ಕದಲ್ಲಿರೋ ಅಮೆಝಾನ್ ಕಾರ್ಡಲ್ಲಿ ಬಾಳೆಹಣ್ಣು ಏನಾದ್ರು ಬಿಟ್ಟಿದ್ದಾವೆ ಅಂತ ನೋಡೋಣ ಅಂತ ಹೋದರೆ ಎಲ್ಲ ಕೋತಿಗಳು ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ಟಿದ್ದಾವೆ. ಇವಾಗ ಹೊಸ್ದಾಗಿ ಗೊನೆಗಳು ಬರ್ತಾ ಇದ್ದಾವೆ. ಬಾಳೆ ಮರಗಳು ಎಲ್ಲ ಸಮೇತ ಮುರಿದಾಕ್ಬಿಟ್ಟವೆ. ಕಾರಲ್ಲಿ ಹಿಂದೆಗಡೆ ಮುಂದೆ ತಂದು ಟಾರ್ಪಾಲು ಮತ್ತು ಸ್ವಲ್ಪ ಹುಳ್ಳಿಕಾಳನ್ನೆಲ್ಲ ಲೋಡ್ ಮಾಡಿಕೊಂಡೆ. ಇದು ಸಾಲದು ಅಂದ್ಬಿಟ್ಟು ಅಮ್ಮ ಇನ್ನೂ ಲಗೇಜ್ನ ತಂದು ಕೊಟ್ಟರು. ಡಿಕ್ಕಿಯಲ್ಲಿ ಇಡ್ಸಲಿಲ್ಲ ಅಂದ್ಬಿಟ್ಟು ಮುಂದೆಗಡೆ ಸೀಟಲ್ಲೂ ಹಾಕ್ಕೊಂಡೆ. ಎಣ್ಣೀರು ಚಾಪೆ ಎಲ್ಲ ಹಾಕ್ಕೊಂಡು ನಾನು ಮತ್ತೆ ಹೊರಟೆ. ಅಲ್ಲೋಗಿ ನೋಡಿದ್ರೆ ಇವು ಹೊಸ್ದಾಗಿ ಹಸುಗಳು ತಂದಿರು ನಮ್ಮ ಅವ್ರ ಮನೆಯಲ್ಲಿ. ಈ ಹಸುಗಳು ಮೇವಿಲ್ಲ ಅಂದಿರು. ಸೊ ಒಂದು ಮೂಟೆ ಈ ಒಣಮೇವನ್ನು ತೊಗೊಂಡೋಗಿದೆ. ತಿಂತಾವ ಇಲ್ವ ಅಂತ ಟೆಸ್ಟ್ ಮಾಡೋಣ ಅಂತ ಹಾಕಿದೆ. ಎಮ್ಮೆಗಳಂತೂ ಸಖತ್ತಾಗಿ ತಿಂದೋ. ಇವ್ಯಾಕೋ ಸ್ವಲ್ಪ ಯೋಚನೆ ಮಾಡ್ತಿದ್ದೋ ತಿನ್ನೋ ಬೇಡವೋ ಅಂತ. ಅದಾದಮೇಲೆ ಪಕ್ಕದಲ್ಲಿದ್ದ ಮಾವಿನ ಗಿಡದಲ್ಲಿ ಒಂದು ಮಾವಿನಕಾಯಿ ಕಿತ್ಕೊಂಡೆ. ಇನ್ನೂ ಸ್ವಲ್ಪ ಬಲಿಬೇಕಾಗಿತ್ತು, ಸಣ್ಣದಾಗಿತ್ತು. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ನೋಡಿದ್ರೆ ಯಾರೋ ಬಂದ್ಬಿಟ್ಟು ಕಾರಲ್ಲಿ ಬೀದಿ ನಾಯಿಗಳಿಗೆಲ್ಲ ಬನ್ನು ಮತ್ತು ಬಿಸ್ಕೆಟ್ ಹಾಕ್ತಾಯಿದ್ರು. ನೀವು ಯಾರಾದರೂ ಈ ಥರ ಮಾಡಿದ್ರೆ ಕಮೆಂಟ್